ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ಇವತ್ತು ನಾವು ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಟೆಲಿಗ್ರಾಮಲ್ಲಿ ಏನು ಪೋಸ್ಟ್ ಮಾಡಿದ್ವಿ ನೋಡೋಣ, ಗೋಲ್ಡಲ್ಲಿ ಕೂಡ ಏನು ಟ್ರೇಡ್ ಮಾಡಿದ್ವಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಏನಾದರೂ ಇದ್ದರೆ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಇವತ್ತು ಮಾಡಿದ್ವಲ್ಲ ಆ ಥರ. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷ್ನಲ್ ಪರ್ಪಸ್, ನೀವು ಎಜುಕೇಷ್ನಲ್ ಆಗೇ ತಗೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಇವತ್ತು ನೋಡ್ಕೊಳ್ಳಿ. ಇವತ್ತಿಂದಿದು ಮಾರ್ಚ್ 30ನೇ ತಾರೀಕು. ಓಕೆ, ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಪಿ ಕಡೆ ಹೋಲ್ಡಿಂಗ್ ಇತ್ತು, ಗ್ಯಾಪ್ ಡೌನ್ ಓಪನ್ ಆಯಿತು, ಅದು ಪ್ರಾಫಿಟ್. ಓಕೆ, ನೆಕ್ಸ್ಟ್ ಗೋಲ್ಡ್. ಬೆಳಿಗ್ಗೆ ಗೋಲ್ಡ್ ಟ್ರೇಡ್ ಮಾಡಿದ್ವಿ. ಎಂಟ್ರಿ ಇಲ್ಲಿಂದ 4,453, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಓಕೆ, ಇದು ರಿಸಲ್ಟ್. 4,453 ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಇದು ಎಲ್ಲರಿಗೂ ಹೋಗಿದೆ ನೋಡಿ. ಅದಾದಮೇಲೆ ಕೂಡ ಹೋಲ್ಡ್ ಮಾಡೋಕ್ಕೆ ಹೇಳಿದ್ವಿ, ಹೋಲ್ಡ್ ಮಾಡಿ ಇನ್ನೂ ಪ್ರಾಫಿಟ್ ಬರುತ್ತೆ ಅಂತ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಸ್ಕ್ರೀನ್ಶಾಟ್ಗಳು ಅವು. ನೆಕ್ಸ್ಟ್ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಟೈಮ್ ನೋಡ್ಕೋಬೋದು. 9:14 ಇಲ್ಲಿ ನೀವು ಟೈಮ್ ನೋಡ್ಕೊಳ್ಳಿ. 9:14 ಇಲ್ಲಿ ಟುಡೇ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ಲೆವೆಲ್ನ ಕಳಿಸಿದ್ದೆ. 22,471, 22,305 ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ. ಈಗ ಅದಾದಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, ಹೈ ಲೋ ಮಾರ್ಕ್ ಮಾಡ್ಕೊಳ್ಳಿ. ಅದು ಯಾವ ಕಡೆ ಬ್ರೇಕ್ ಕೊಟ್ಟರೆ ಆ ಕಡೆ ಮಾಡಿ ಅಂತ. ನೆಕ್ಸ್ಟು ಬೈಯಿಂಗ್ ಸೈಡ್ ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಸ್ಟ್ರೈಕ್ ಪ್ರೈಸ್ ಕಳಿಸಿದ್ದೆ ವಿತ್ ಡ್ರಾಯಿಂಗ್. ಓಕೆ, ಇದೆಲ್ಲ ಟೆಲಿಗ್ರಾಮಲ್ಲಿ ಕೊಟ್ಟಿರೋ ಅಪ್ಡೇಟ್ ಮಾಡಿರೋದು. ಓಕೆ, ವಿತ್ ಡ್ರಾಯಿಂಗ್ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ಲಿವರೆಗೂ ಅಂತ ನೋಡ್ಕೊಳ್ಳಿ, ಅದು ಏನಾಗಿದೆ ಅಂತ. ಇದು ರಿಸಲ್ಟ್. ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ಲಿವರೆಗೂ ಅಂತ ನಾವು ಡ್ರಾಯಿಂಗ್ ಎಲ್ಲವರೆಗೂ ಬರೆದಿದ್ವಿ. ಎಕ್ಸಾಕ್ಟ್ ಅದು ಒಂದೇ ಕ್ಯಾಂಡಲಲ್ಲಿ ಫಿಲ್ ಮಾಡಿದೆ. ಆಲ್ಮೋಸ್ಟ್ 130 ಪಾಯಿಂಟು ಬೈಯಿಂಗ್ ಸೈಡ್ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿದೆ. ಅದಾದಮೇಲೆ ಲೈವ್ ಕಳಿಸ್ತೀನಿ ಅಂತ ಹೇಳಿದ್ದೆ, ಲೈವ್ ಬಂದಿದ್ರು. ಲೈವಲ್ಲಿ ಕೂಡ 30 ಜನ ಇದ್ದರು. ಓಕೆ, ಇದು ಗೋಲ್ಡ್ ಹೋಲ್ಡ್ ಮಾಡೋಕ್ಕೆ ಹೇಳಿದ್ವಲ್ಲ. ಬೆಳಿಗ್ಗೆ ನಾವು ತಗೊಂಡಿದ್ದು 4,453 ಎಂಟ್ರಿ. ನಮ್ಮ ಟಾರ್ಗೆಟ್ಸ್ ಇಲ್ಲವರೆಗೂ ಇತ್ತು. ಪ್ಲಸ್ ಹೇಳಿದ್ದೆ ಟಾರ್ಗೆಟ್ಸ್ ಬಂದ ಮೇಲೆ ಹೋಲ್ಡ್ ಮಾಡಿ ಅಂತ. ಇದು ರಿಸಲ್ಟ್. ಎಲ್ಲಿಂದ ಎಲ್ಲರಿಗೂ ಮೂಮೆಂಟಮ್ ಬಂದಿದೆ. ಹೋಲ್ಡಿಂಗ್ ಹೇಳಿದ್ವಿ ಕೂಡ, ಎಕ್ಸಿಟ್ ಹೇಳಿರಲಿಲ್ಲ, ಹೋಲ್ಡಿಂಗ್ ಹೇಳಿದ್ದು. ನಮ್ಮ ಡೇ ಟಾರ್ಗೆಟ್ ಇಲ್ಲಿತ್ತು 126 ಪಾಯಿಂಟ್ಸ್. 120 ಕೂಡ ಹಾಕ್ಕೊಳ್ಳಿ. 120 ಪಾಯಿಂಟ್ಸ್ ಡೈರೆಕ್ಷನಲ್ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಇದು ನಿಫ್ಟಿಯಲ್ಲಿ, ಗೋಲ್ಡಲ್ಲಿ, ಟೆಲಿಗ್ರಾಮಲ್ಲಿ ನಾವು ಮಾಡಿರೋ ಟ್ರೇಡ್ಸ್. ಈಗ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಇದು ಲೆವೆಲ್. ಬೆಳಗ್ಗೆ 9:15ಗೆ ಮೆಸೇಜ್ ಮಾಡಿದ್ದೆ. 9:15 ಬಿಫೋರ್ 9:15 ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 22,471 ಟೆಲಿಗ್ರಾಮಲ್ಲಿ ನೋಡಿದ್ರಲ್ವಾ? ಇಲ್ಲಾಂದರೆ ಇನ್ನೊಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಮಾರ್ಕೆಟ್ ಮೂಮೆಂಟಮ್ ಆದಮೇಲೆ ಇಲ್ಲಿದೆ ನೋಡಿ. ಬಿಫೋರ್ ಮಾರ್ಕೆಟೇ ಇಲ್ಲ. 22,471, 305. ಓಕೆ, ನೋಡ್ಕೊಳ್ಳಿ. ಇದು ಈಗ ರಿಸಲ್ಟ್ ನೋಡಿ ಯಾವ ಥರ ವರ್ಕ್ ಆಗಿದೆ ಅಂತ. 22,471 ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಎಕ್ಸಾಕ್ಟ್ ಅದೇ ಲೆವೆಲ್ ಟಚ್ ಆಗಿದ ತಕ್ಷಣ ನೀವು ಬೇಕಂದರೆ ಝೂಮ್ ಮಾಡಿ ಚೆಕ್ ಮಾಡಿ. ಓಕೆ, ನೀವು ಎಷ್ಟಾದರೂ ಝೂಮ್ ಮಾಡಿ. ಆ ಲೆವೆಲ್ಗೆ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಮತ್ತೆ ಅಲ್ಲಿಂದ ಬೌನ್ಸ್ ಆಯಿತು. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದು ಕ್ವಶನ್. ಇದು ಫಾಲ್ ಹಾಕ್ಕೊಂಡು ಬಂದು ನಮ್ಮ ಸಪೋರ್ಟ್ ಹತ್ರ ಫೈಟ್ ಮಾಡಿ ನಮ್ಮ ಸಪೋರ್ಟ್ನ ಬ್ರೇಕ್ ಮಾಡ್ತು. ಓಕೆ, ಇಲ್ಲಿ ನಾನು ಸುಮಾರು ವಿಡಿಯೋದಲ್ಲಿ ಕೇಳ್ತೀನಿ, ಇವತ್ತು ಕೂಡ ಸೇಮ್ ಕ್ವಶನ್. ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ ಅಂತ. ಇದು ನೋಡಿ ಬ್ರೇಕ್ ಆಯಿತು,
ಇದಕ್ಕೆ ಕಾಮೆಂಟ್ ಮಾಡಿ ಎಲ್ಲರೂ. ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ? ಇದು ಬ್ರೇಕ್ ಆಗಿ ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ, ಇದನ್ನೇ ಸುಮಾರು ವಿಡಿಯೋದಲ್ಲಿ ಹೇಳೋದು ನಾನು, ಬ್ರೇಕ್ ಆದಮೇಲೆ ರೀಟ್ರೆಸ್ ಮಾಡಿ ಕ್ರಾಸ್ ಆಗಬೇಕು ಅಂತ. ಒನ್ಸ್ ಸಪೋರ್ಟ್ ಬ್ರೇಕ್ ಆದರೆ ಮತ್ತೆ ಅದಕ್ಕೆ ರೀಟ್ರೆಸ್ ಮಾಡಿ, ಮೇಜರ್ ಸಪೋರ್ಟ್ ಎಲ್ಲ ಹಾಕಿದ್ವಿ 22,305. ಇಲ್ಲಿವರೆಗೂ ಮಾರ್ಕೆಟ್ ಕಂಟಿನ್ಯೂಸ್ ಫಾಲ್ ಆಗಿ ಇಲ್ಲಿಂದ ಬೌನ್ಸ್ ಆಗಿ ಆಫ್ ಆಗಿದೆ. ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ, ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ನಮ್ಮ ಲೋಕಲ್ ಹಾಲಿಡೇ ಇದೆ, ಇನ್ನೂ ಗ್ಲೋಬಲಲ್ಲಿ ಸೆಟ್ ಆಗಿಲ್ಲ. ಅದಕ್ಕೆ ಲೆವೆಲ್ಸ್ ಅನ್ನೋದು 100% ನಾಳೆ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಈಗ ಲೆವೆಲ್ಸ್ ಮಾರ್ಕ್ ಮಾಡ್ತೀನಿ, ಬಟ್ ನಾಳೆ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಇದು ನೋಡ್ಕೊಳ್ಳಿ. ಓಕೆ, ಇದು ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ಅಂದರೆ ಬುಧವಾರದ ಲೆವೆಲ್ಸ್. ಯಾವಾಗ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಮಾತ್ರ, ಇದು ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆಗೋದು ಡೌಟ್. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಗ್ಲೋಬಲಲ್ಲಿ ವಾರ್ ಇದೆ, ನ್ಯೂಸ್ ಸರಿ ಇಲ್ಲ ಅಂತ. ಅದಕ್ಕೇನಾದರೂ, ಯಾಕಂದರೆ ಪ್ಲಸ್ ಇನ್ನೊಂದು ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದೇ ಹಾಲಿಡೇ ಇದೆ, ಗ್ಲೋಬಲ್ ಮಾರ್ಕೆಟ್ಸ್ ಪೂರ್ತಿ ರನ್ನಿಂಗ್ ಇರ್ತವೆ. ಅದ್ರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಕಂಪಲ್ಸರಿ ನಾಳೆ ಎಲ್ಲರೂ ಒಂದ್ಸಲಿ ಮದರ್ ಮಾರ್ಕೆಟ್ಸ್ನ ಚೆಕ್ ಮಾಡಿಕೊಂಡು ಲೆವೆಲ್ಸ್ನ ಮಾಡಿಫೈ ಮಾಡ್ಕೋಬೇಕು. ಇಲ್ಲ ಸರ್ ನಮ್ಗೆ ಅದು ಗೊತ್ತಾಗಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಆಕ್ಟಿವ್ ಇರಿ. ಬುಧವಾರ ಬೆಳಿಗ್ಗೆ ನಾನೇ ಅಪ್ಡೇಟ್ ಮಾಡಿ ಕೊಡ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ. ಆ ಲೆವೆಲ್ಸ್ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಂಡು ಟ್ರೇಡ್ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡ್ಕೊಂಡು. ಓಕೆ, ಇದು ನೋಡ್ಕೊಳ್ಳಿ. ಫ್ಲಾಟ್ ಓಪನ್ ಆದರೆ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಕಡೆ ಇರ್ತೀನಿ. ಫಸ್ಟ್ ಟಾರ್ಗೆಟ್ 22,600, ಸೆಕೆಂಡ್ ಟಾರ್ಗೆಟ್ ನಮ್ಮ ರೆಸಿಸ್ಟೆನ್ಸ್. ಓಕೆ, ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಐ ರಿಪೀಟ್, ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೆಲ್ಲಿಂಗ್ ಸೈಡ್ ನಾನೇ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಎಲ್ಲರಿಗೂ ನಾನೇ ಅಪ್ಡೇಟ್ ಮಾಡ್ತೀನಿ ಗ್ಯಾಪ್ ಡೌನ್ ಓಪನ್ ಆದರೆ. ಬಟ್ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಬ್ಲೈಂಡಾಗಿ ಬೈ ಮಾಡಬೇಡಿ. ನಮ್ಮ ವ್ಯೂ ಮಾತ್ರ ಅದು ಎಜುಕೇಷನಲ್ ಆಗಿ ತಗೊಂಡು ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನೀವು ಟ್ರೇಡ್ ಪ್ಲಾನ್ ಮಾಡಿ. ಗ್ಯಾಪ್ ಡೌನ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದರೆ, ಇಲ್ಲ ಫ್ಲಾಟ್ ಓಪನ್ ಆದರೆ ಈ ಝೋನಿಂದ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಇದು ನಿಫ್ಟಿ ಲೆವೆಲ್ಸ್. ಯಾಕಂದರೆ ಇಲ್ಲೊಂದು ಬ್ಲ್ಯಾಕ್ ಲೈನ್ ಹಾಕಿರ್ತೀರಲ್ಲ, ಇದು ಫಸ್ಟ್ ಟೈಮ್ ನೀವು ನೋಡ್ತಾ ಇರ್ತೀರ ಬ್ಲ್ಯಾಕ್ ಲೈನು. ಇದು ಯಾಕೆ ಅನ್ನೋದು ಬುಧವಾರ ನಾನು ಹೇಳ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಇಲ್ಲಿಗೆ ಬಂದು ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಕ್ಯಾಂಡಲ್ ಸೆಟ್ಲ್ ಆದಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಿ ಇಲ್ಲಿಂದ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದು ಕಂಟಿನ್ಯೂಸ್ ಫಾಲ್ ಆಗ್ತಿದೆ, ವಾರ್ ಇದೆ, ಎಲ್ಲ ಗೊತ್ತಿದೆ. ಬಟ್ ಇಲ್ಲಿಂದ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗೇ ಪ್ಲಾನ್ ಮಾಡ್ತೀವಿ ಸೆಟ್ಲ್ ಆದಮೇಲೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್. ಇಲ್ಲಿ ಬೈ ಮಾಡಿದ್ರಂದರೆ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಹೊತ್ತು ಮಾರ್ಕೆಟು ಕಷ್ಟಪಡುತ್ತೆ. ನಾನು ಕ್ಯಾಂಡಲ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲೊಂದು ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ಲು ಈ ಗ್ಯಾಪ್ ಏನಿದೆ, ಇಲ್ಲಿ ಮಾರ್ಕೆಟ್ ತುಂಬ ಕಷ್ಟಪಟ್ಟು ಮೇಲೆ ಹೋಗುತ್ತೆ. ಇಲ್ಲಿ ಬೈ ಮಾಡಿದ್ರೆ ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ ಇಲ್ಲಿಂದ ಮತ್ತೆ ನಾವು ರೀಎಂಟ್ರಿ ತೊಗೋಬೋದು, ಇಲ್ಲ ಕಂಟಿನ್ಯೂ ಮಾಡ್ಬೋದು ವಿತ್ TSL. ಓಕೆ, ಇದು ನೋಡ್ಕೊಳ್ಳಿ. ಇದೆಲ್ಲ ಮಾರ್ಕೆಟ್ ನಮ್ಮ ಅನಾಲಿಸಿಸ್ ಪ್ರಕಾರ ಈ ಝೋನ್ ಒಳಗಡೆ ಓಪನ್ ಆದರೆ ಮಾತ್ರ. ಈ ನ್ಯೂಸಿಂದ ದೊಡ್ಡ ಗ್ಯಾಪ್ ಅಪ್ ದೊಡ್ಡ ಗ್ಯಾಪ್ ಓಪನ್ ಆದರೆ, ಇದಕ್ಕೆ ಮುಂಚೆ ಹೇಳಿದ ಪ್ರಕಾರ ಲೆವೆಲ್ಸ್ ಎಲ್ಲ ಚೇಂಜ್ ಆಗ್ತವೆ. ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲ ನಾವು ಮಾಡ್ಕೊಳ್ತೀವಿ ಸರ್ ಅಂದರೆ ನಾಳೆ ಸಂಜೆ ಒಂದ್ಸಲಿ ಮದರ್ ಮಾರ್ಕೆಟ್ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ನಿಫ್ಟಿ, ಸಾರಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಯಾರೋ ಒಬ್ಬರು ಸಾರ್ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿದರು, ಗೋಲ್ಡ್ ಲೆವೆಲ್ಸ್ ಕೂಡ ಮಾಡಿಕೊಡಿ ಸರ್ ಅಂತ. ಮಾಡಿಕೊಡ್ತೀನಿ ಸರ್, 100% ಗೋಲ್ಡ್ ಲೆವೆಲ್ಸು ಮಾಡ್ತೀನಿ. ಗೋಲ್ಡು BTC ಎರಡೂ ಮಾಡಬೇಕಂತ ನನಗೂ ಪ್ಲ್ಯಾನ್ ಇದೆ, ಮಾಡ್ತೀನಿ. ಅದು ಆದಷ್ಟು ಬೇಗ ನಿಮಗೆ ಬರುತ್ತೆ ಸರ್, ಲೆವೆಲ್ಸ್ ಅಪ್ಡೇಟ್ ಮಾಡಿ ಕೊಡ್ತೀನಿ. ಓಕೆ, ಇದು ನೋಡ್ಕೊಳ್ಳಿ, ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಬುಧವಾರ. ಬಾಯ್.